ಇವತ್ತು ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳನ್ನು ಹೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಹಿಂದೆ ರೈತರಿಗೆ, ಸರ್ಕಾರಿ ನೌಕರರಿಗೆ, ಕಾರ್ಮಿಕರಿಗೆ, ಅಂಗನವಾಡಿ ಸಿಬ್ಬಂದಿಗೆ, ಗುತ್ತಿಗೆದಾರರಿಗೆ, ವ್ಯಾಪಾರಸ್ಥರಿಗೆ, ಎಸ್ ಟಿ ಜನಾಂಗಕ್ಕೆ, ಎಲ್ಲ ಜನಸಾಮಾನ್ಯರಿಗೆ ಸುಳ್ಳು ಭರವಸೆಗಳನ್ನು ಹೇಳಿ ಅಧಿಕಾರ ವಹಿಸಿಕೊಂಡು 2 ವರ್ಷದಲ್ಲಿ ಇವತ್ತು ನಮ್ಮ ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ಳಿಬಿಟ್ಟದು. ಇದನ್ನು ನಾವು ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಕೇಳಿದ್ರೆ ಅವ್ರ ಪ್ರಶ್ನೆ ಏನಂದ್ರೆ, ಕೇಂದ್ರದಲ್ಲಿ ಸಾಲ ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಆದರೆ ತಮಗೆ ಮುಖ್ಯಮಂತ್ರಿಯವರಿಗೆ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಸರ್ಕಾರದ ಎಲ್ಲ ಮಂತ್ರಿ ಮಂಡಲಕ್ಕೂ ನಾನು ಕೇಳ್ತಾ ಇದ್ದೀನಿ, ಒಬ್ಬ ಸಾಮಾನ್ಯ ಮನೆಯ ಮಾಲೀಕ ಸಾಲ ಮಾಡ್ತಾನೆ. ಅವ ಮಾಡಿದ ಸಾಲ ಹೊಲ ಖರೀದಿಗೋ, ಮನೆ ಖರೀದಿಗೋ ಅಥವಾ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಅಥವಾ ಹೊಲದಲ್ಲಿ ಬೋರ್ವೆಲ್ ಹಾಕಿ ಮೋಟ್ರ್ ಹೊಡೆಸಿ ಪೈಪ್ಲೈನ್ ಮಾಡಲಿಕ್ಕೆ, ಈ ರೀತಿ ಅವ ಆ ಸಾಲವನ್ನು ಬಳಸ್ಕೊಂಡ್ರೆ ಆ ಮನೆತನ ಒಂದು ದಿವಸ ಎದ್ದು ನಿಂದಿರ್ತೈತಿ. ಆ ಸಾಲ ಮಾಡಿ ಆ ಮನೆಯ ಮಾಲೀಕ ಸಾಲ ಮಾಡಿ ಅದನ್ನು ದುಂದು ವೆಚ್ಚ ಮಾಡಿ ಹಾಳು ಮಾಡಿದ ಅಂದ್ರೆ ಆ ಮನೆ ಒಂದಿನ ರೋಡಿಗೆ ಬರ್ತೈತಿ. ಅದೇ ಸರ್ಕಾರನೂ ಕೂಡ ಇವತ್ತು ನೀವು ಮಾಡ್ತಕ್ಕಂಥ ಸಾಲ ಏನದ ಅಂದ್ರೆ, ನೀವು ಸಾಲ ಮಾಡಿ ರಾಜ್ಯವನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತಕ್ಕಂಥ ಕನಸ ನಿಮಗಿಲ್ಲ. ನೀವು ಸಾಲವನ್ನು ಮಾಡಿ ಅದನ್ನು ದುಂದು ಹಾಳು ಮಾಡಿ ಇವತ್ತು ರಾಜ್ಯವನ್ನು ಸಾಲದ ಕೂಪಕ್ಕೆ ನೀವು ತಳ್ಳಿಬಿಟ್ಟಿರಿ. ಆದರೆ ಕೇಂದ್ರ ಸರ್ಕಾರ ಕೇಳ್ತೀರಿ, ನೀವು ಸಾಲ ಮಾಡಿಲ್ವಾ ಆತೇಸಿ ಅಂತ. ಆದರೆ ಇವತ್ತು ಭಾರತ ದೇಶದಲ್ಲಿ ಕೇಂದ್ರದ ಸರ್ಕಾರದ ಯೋಜನೆಗಳನ್ನು ನೋಡಿದರೆ ಇವತ್ತು ಭಾರತ ದೇಶ ಭಾಳಷ್ಟು ಬಲಿಷ್ಠವಾಗಿ ಬೆಳೆಯಕತ್ತೈತಿ. ಇವತ್ತು ಭಾರತ ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ, ಇವತ್ತು ರೈಲ್ವೆ ಇಲಾಖೆ ನೋಡ್ರಿ, ಇವತ್ತು ನ್ಯಾಷನಲ್ ಹೈವೇಗಳನ್ನು ನೋಡ್ರಿ, ಇವತ್ತು ಸಾಕಷ್ಟು ಏರ್ಪೋರ್ಟ್ಗಳನ್ನು ನೋಡ್ರಿ. ಈ ಕೇಂದ್ರ ಸರ್ಕಾರದ ಮಾಡಿದ ಸಾಲ ಮುಂದಿನ ಭವಿಷ್ಯಕ್ಕೆ ನಮ್ಮ ಭಾರತ ದೇಶವನ್ನು ವಿಶ್ವಗುರು ಮಾಡಲಿಕ್ಕೆ, ನಮ್ಮ ಭಾರತ ದೇಶವನ್ನು ಶ್ರೀಮಂತ ಮಾಡಲಿಕ್ಕೆ ಸಾಲ ಮಾಡಿದ್ದಾರೆ ಹೊರತು ನಿಮ್ಮ ಹಾಗೆ ರಾಜ್ಯವನ್ನು, ಸಾಮಾನ್ಯ ಜನರನ್ನು, ಸರ್ಕಾರಿ ನೌಕರರಿಗೆ ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಗುತ್ತಿಗೆದಾರರಿಗೆ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ರೈತರಿಗೆ ಕೊಡ್ತಕ್ಕಂಥ ಎಲ್ಲ ಯೋಜನೆ ನಿಲ್ಲಿಸ್ತಾ ಇದ್ದೀರಿ. ನೀವು ಮಾಡುವ ಸಾಲದಿಂದ ಜನಸಾಮಾನ್ಯರ ಬದುಕಲಾರಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರಿ. ಗುತ್ತಿಗೆದಾರರು ಇವತ್ತು ರೋಡಿಗೆ ಬಂದಾರ. ಕೊನೆಯ ಪಕ್ಷ ಈ ಕುಡಿಯೋ ನೀರಿಗಾಗಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರದಾರ. ಈ ಸಾಕಷ್ಟು ಮಲ್ಟಿವಿಲಿಯರ್ ಸ್ಕೀಮ್ಗಳದಾವ. ಬಿಜಾಪುರದಲ್ಲಿ 40 ಮಲ್ಟಿವಿಲಿಯರ್ ಸ್ಕೀಮ್ ಅದಾವ. ಆ 40 ಮಲ್ಟಿವಿಲಿಯರ್ ಸ್ಕೀಮ್ಗಳಿಗೆ O&M, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅದಾರ. ಅದು 5 ವರ್ಷಕ್ಕೊಮ್ಮೆ ಗುತ್ತಿಗೆ ಅವರಿಗೆ ಕಂಡೀಷನ್ ಇರ್ತೈತಿ. ನೀವು 2-3 ವರ್ಷದಿಂದ ಅವ್ರಿಗೆ ಪೇಮೆಂಟ್ ಕೊಟ್ಟಿಲ್ಲ. ಕಳೆದ 4-5 ತಿಂಗಳಿಂದ ಬಿಜಾಪುರದೆಲ್ಲ ಗುತ್ತಿಗೆದಾರರು ಆ ಸರಬರಾಜು ಬಂದ್ ಮಾಡಿಬಿಟ್ಟಿದ್ರು. 4-5 ತಿಂಗಳ ಹಿಂದೆ ಬಿಜಾಪುರ ಜಿಲ್ಲೆ ನೀರಿನಿಗೆ ಹಾಹಾಕಾರ ಆಯಿತು. ಆದರೆ ಆ ಗುತ್ತಿಗೆದಾರರು ಮಾನವೀಯತೆ ದೃಷ್ಟಿಯಿಂದ ಮತ್ತೆ ಅವರು ಕೆಲಸವನ್ನು ಪ್ರಾರಂಭ ಮಾಡಿದರು. ಆದರೆ ಅದೇ ರೀತಿ ಏನಾದರೂ ಈಗ ಬೇಸಿಗೆಯಲ್ಲಿ ಮಾಡಿದ್ರೆ ಜೀವಗಳ ಬಲಿ ಆಗ್ತಾವೆ ಕುಡಿನೀರಿಗಾಗಿ. ಆ ರೀತಿ ಆಗಬಾರ್ದು, ತಾವು ಎಚ್ಚರ ವಹಿಸ್ಬೇಕು. ಇವತ್ತು ಬೇಸಿಗೆಯಲ್ಲಿ ದನಕರುಗಳಿಗೆ ಕುಡಿಯೋ ನೀರಿಗಾಗಿ ಕಾಲುವೆಗೆ ನೀರು ಹರಿಸ್ತೀರಿ. ಆದರೆ ಇಲಾಖೆ ಸಿಬ್ಬಂದಿ ಯಾವ ರೀತಿ ಕೆಲಸ ಮಾಡ್ತಾರೆ ತಮ್ಗೆ ಗೊತ್ತದನು, ಮಂತ್ರಿಗಳಿಗೆ ಗೊತ್ತದನು, ಉಸ್ತುವಾರಿ ಮಂತ್ರಿಗಳಿಗೆ ಗೊತ್ತದನು. ನೀವು ಕರೆಸಿ ಅವ್ರಿಗೆ ಎಚ್ಚರಿಕೆ ಕೊಡಬೇಕು. ಅಧಿಕಾರಿಗಳು ಕೆಲಸ ಮಾಡಕ್ಕೆ ಹಚ್ಚಬೇಕು. ಒಳಗೆ ಯಾರೂ ಬರೋಂಗಿಲ್ಲ ಅಧಿಕಾರಿಗಳು. ಆ ನೀರು ತುದಿಯವರೆಗೆ ಹೋಗೋದಿಲ್ಲ. ಒಂದು ಅರ್ಧ ಭಾಗಕ್ಕಷ್ಟು ನೀರು ಬರ್ತದೆ, ಅರ್ಧ ಭಾಗ ನೀರೇ ಬರೋದಿಲ್ಲ ಅಂತ ಪರಿಸ್ಥಿತಿ ಇವತ್ತು ವಾತಾವರಣ ಅದಕ್ಕೆ ಸೃಷ್ಟಿಯಾಗ್ಯದ. ಅದಕ್ಕೆ ಇವತ್ತು ತಾವು ಎಚ್ಚರ ವಹಿಸಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಕುಡಿಯೋ ನೀರಿಗಾಗಿರ್ಬೋದು, ದನಕರುಗಳಿಗೆ ಮೇವಿನ ಅವಶ್ಯಕತೆ ಬರ್ತದೆ, ಅದು ಸ್ಟೋರೇಜ್ ಮಾಡ್ತಕ್ಕಂಥದ್ದು ಇರ್ಬೋದು. ಅದನ್ನು ಹೇಳುವ ಮೂಲಕ ತಾವು ಬೇಗನೆ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ತಮ್ಮ ಮೂಲಕ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತೆ ಇರ್ಬೋದು, ಮತದಾರರಿರ್ಬೋದು, ಅಭಿಮಾನಿಗಳಿರ್ಬೋದು, ಅವ್ರದ್ದು ಕೂಡ ನಾನು ಮನವಿ ಮಾಡ್ತೀನಿ. ಬೇಸಿಗೆ ಇರೋದ್ರಿಂದ ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ತಮ್ಗೆ ಗೊತ್ತಿರ್ತದೆ. ಎಲ್ಲಿ ಪಕ್ಷಿಗಳಿಗೆ ನೀರು ಸಿಗೋದಿಲ್ಲ ಅಂತ ವಾತಾವರಣ ಇದ್ರೆ, ದನಕರಿಗೆ ನೀರು ಸಿಗ್ತಿದ್ದಿಲ್ಲ ಅಂದ್ರೆ ಅದಕ್ಕೆ ಅಲ್ಲಿ ಏನೇ ತಮ್ಮ ಒಂದು ಓಣಿಲಿರ್ಬೋದು, ತಮ್ಮ ಒಂದು ವಾರ್ಡ್ನಲ್ಲಿರ್ಬೋದು ಆ ಕುಡಿನೀರಿನ ವ್ಯವಸ್ಥೆಯನ್ನು ಮಾಡಿರಿ ಅಂತೇಳಿ ತಮ್ಮ ಮೂಲಕ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ
ಎಲ್ಲ ಜನರಿಗೆ ಎಲ್ಲ ಬಿಜಾಪುರ ಜನತೆಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಇದನ್ನು ಹೊರತುಪಡಿಸಿ ಇನ್ನು ಭಾಳಷ್ಟು ವಿಶೇಷವಾದಂಥ ನಮ್ಮ ಭಾರತೀಯ ಜನತಾ ಪಕ್ಷದ ವಿಷಯಕ್ಕೆ ನಾನು ಬರ್ತೀನಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।